ವಿಚಾರ ದಾವಣಗೆರೆ ದಂಗಲ್ ಬಗ್ಗೆ. ದಾವಣಗೆರೆ ಟಿಕೆಟ್ ವಿಷಯದಲ್ಲಿ, ಅಲ್ಲಿ ನಡೆದ ಚುನಾವಣೆ ವಿಷಯದಲ್ಲಿ ಅಲ್ಲಿ ಯಾರು ಕಾಂಗ್ರೆಸ್ ಪರ ಮಾಡಿದ್ರು, ಯಾರು ಕಾಂಗ್ರೆಸ್ ವಿರುದ್ಧ ಮಾಡಿದ್ರು ಅನ್ನೋ ವಿಷಯದಲ್ಲಿ ಗೊಂದಲ ಏರ್ಪಟ್ಟು ಕೆಲವು ಕಾಂಗ್ರೆಸ್ ನಾಯಕರ ಮೇಲೆ ಕೆಪಿಸಿಸಿ ಅವರು ಕ್ರಮ ಜರುಗಿಸಿದರು. ಆ ಜರುಗಿಸಿದ ಕ್ರಮ ಅವಸರದ ಕ್ರಮ ಅಂತ ನಾ ಈ ಸಂದರ್ಭದಲ್ಲಿ, ಯಾಕಂತ ಕೇಳಿದ್ರೆ ಇನ್ನೂ ರಿಸಲ್ಟ್ ಬಂದಿಲ್ಲ, ಇನ್ನೂ ಫಲಿತಾಂಶನೇ ಬಂದಿಲ್ಲ, ಮತ ಎಣಿಕೆ ಆಗಿಲ್ಲ. ನೀವು ಚುನಾವಣೆ ಮಾಡಿರಿ, ನೀವು ಮಾಡಿಲ್ಲ, ನೀವು ಬೆಂಬಲ ಕೊಟ್ಟಿರಿ, ನೀವು ಬೆಂಬಲ ಕೊಟ್ಟಿಲ್ಲ ಅಂತ ಹೇಳೋದು ಈ ಸಂದರ್ಭದಲ್ಲಿ ಸ್ವಲ್ಪ ಅವಸರ ಆಯಿತು. ಆದ್ರೆ ಒಂದು ವಿಷಯ ಇಲ್ಲಿ ವಿವರಣೆ ಏನು ಕೊಡ್ತೀವಿ ಅಂದ್ರೆ, ಮುಸ್ಲಿಂ ಸಮಾಜದವರಲ್ಲಿ ಟಿಕೆಟ್ ಬಿಟ್ಟಿದ್ದು, ಅವ್ರು ತಮ್ಮ ಹಕ್ಕು ಪ್ರತಿಪಾದಿಸಿದ್ದು ಸರಿ ಅಂತ ಹೇಳಿ ಕೆಪಿಸಿಸಿನೂ ಒಪ್ಕೊಳ್ತದೆ, ಎಲ್ಲ ಜನನೂ ಒಪ್ಕೊಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಆಗಲಿ ಇನ್ನೊಂದು ಪಕ್ಷಗಳಲ್ಲಿ ಹೆಚ್ಚಾಗಿ ಯಾರು ತೀರೋಗಿರ್ತಾರೆ ಅವ್ರ ಸ್ಥಳಕ್ಕೆ, ಅವ್ರ ಜಾಗಕ್ಕೆ ಹೆಚ್ಚಾಗಿ ಆ ಕುಟುಂಬದವರನ್ನೇ ಕೊಡ್ತಾ ಬಂದಿರೋದೊಂದೇನೋ ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರು ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಸಮರ್ಥ ಶಾಮನೂರು ಚುನಾವಣೆಯಲ್ಲಿ ಜಮೀರ್ ಅಹ್ಮದ್ ಅವರು ಪ್ರಚಾರ ಮಾಡಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಸಚಿವರಾದಂಥ ಮಲ್ಲಿಕಾರ್ಜುನ ಅವರು ಮುಸ್ಲಿಂ ಸಮಾಜದ ನಾಯಕರ ಬಗ್ಗೆ ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಸರಿ ಇರಲಿಲ್ಲ. ಮುಸ್ಲಿಂ ಸಮಾಜದ ನಾಯಕರಿಗೆ ಅವರು ನೋವುಂಟನ್ನು ಮಾಡಿದ್ದು. ಅದಕ್ಕೆ ಅವರು ತಡ ಮಾಡಿ, ಜಮೀರ್ ಅಹ್ಮದ್ ಅವರಾಗಲಿ ಇನ್ನಿತರ ನಾಯಕರು ತಡ ಮಾಡಿ ಪ್ರಚಾರಕ್ಕೆ ಹೋದರು. ಜಬ್ಬಾರ್ MLC ಅವರಿಗೆ ಅಲ್ಪಸಂಖ್ಯಾತರ ಕಮಿಟಿ ಅಧ್ಯಕ್ಷರಿದ್ದ ಅವರಿಗಂತೂ ಅವ್ರು ಮಾತಾಡಿಸಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇವತ್ತಿಗೆ ನನಗೆ ಕರೀಲಿಲ್ಲ, ಮಾತಾಡಿಸಿಲ್ಲ. ಚುನಾವಣೆಗೆ ನಿಂತವರು, ಚುನಾವಣೆ ಮಾಡೋರು ಕರೆಯೋದು ಅವ್ರ ಕರ್ತವ್ಯ ಆಗಿತ್ತು, ಕರಿಬೇಕಾಗಿತ್ತು. ಈ ಸಂದರ್ಭದಲ್ಲಿ ಅದನ್ನು ನಾವು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ. ಇನ್ನು ಚುನಾವಣೆ ನಂತರ ಜಬ್ಬಾರ್ ಅವರು ಅಲ್ಪಸಂಖ್ಯಾತರ ಸೆಲ್ಗೆ ರಾಜೀನಾಮೆ ಕೊಟ್ಟಿದ್ದಾಗಲಿ, ನಶೀರ್ ಅಹ್ಮದ್ ಅವರು ರಾಜಕೀಯ ಕಾರ್ಯದರ್ಶಿಯಿಂದ ಅವರಿಗೆ ತೆಗೆದು ಹಾಕಿದ್ದಾಗಲಿ, ಜಮೀರ್ ಅಹ್ಮದ್ ಖಾನ್ ಅವರಿಗೆ CM ಅವರು ಕರೆದು ಸಮಜಾಯಿಸಿ ಕೇಳಿದ್ದಾಗಲಿ, ಇವೆಲ್ಲ ಇನ್ನೂ ಚುನಾವಣೆ ರಿಸಲ್ಟ್ ಬರೋದಕ್ಕಿಂತಲೂ ಮೊದಲೇ ಮಾಡಿದ್ದು ಕೆಪಿಸಿಸಿ ಆತುರದ ಕ್ರಮ ಮಾಡಿದ್ದಾರೆ. ಆದರೆ ಅದರ ನಂತರ ಇದು ಪಕ್ಷದ ಆಂತರಿಕ ವಿಷಯ. ನಾವು ಅದರ ಬಗ್ಗೆ ಅಭಿಪ್ರಾಯ ಪಡಿಸೋಷ್ಟು ದೊಡ್ಡವರಲ್ಲ, ಅದು ನಮಗೆ ಅದರ ಬಗ್ಗೆ ವಿಷಯ ಸಂಬಂಧ. ಆ ನಂತರ ಇತ್ತೀಚೆಗೆ ಒಂದು 3-4 ದಿವಸಗಳಲ್ಲಿ ಮುಸ್ಲಿಂ ಧರ್ಮದ ಉಲೇಮಾಗಳು, ಉಲೇಮಾ ಇಕ್ರಾಮ್ ಅನ್ನಂಥ ಒಂದು ಕಮಿಟಿಯವರಾಗಲಿ, ಒಂದು ಮುಸ್ಲಿಂ ಸಮಾಜದ ಸಮಿತಿ ಕಮಿಟಿಗಳಾಗಲಿ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಕಾಂಗ್ರೆಸ್ ಪಕ್ಷದ ಮೇಲೆ, ಸರ್ಕಾರದ ಮೇಲೆ, ನೀವು ಜಬ್ಬಾರ್ ಅವರ ಮೇಲೆ ಕ್ರಮ ತಗೊಂಡಿದ್ದು ತಪ್ಪು, ನಶೀರ್ ಅಹ್ಮದ್ ಅವರ ಮೇಲೆ ಕ್ರಮ ತಗೊಂಡಿದ್ದು ತಪ್ಪು, ಮುಸ್ಲಿಂ ಸಮಾಜದ ನಾಯಕರನ್ನು ನೀವು ಕಡೆಗಣಿಸ್ತಾ ಇದ್ದೀರಿ ಅಂತೇಳಿ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಉಲೇಮಾಗಳಲ್ಲಿ ಒಂದು ವಿನಂತಿ ಏನು ಮಾಡ್ತೀನಿ ಅಂದರೆ, ಉಲೇಮಾಗಳದು ಒಂದು ದೊಡ್ಡ ಇತಿಹಾಸ ಇದೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಬಹಳ ದೊಡ್ಡ ಕೊಡುಗೆ ಇದೆ. ಕಾಳಾಪಾಣಿ ಶಿಕ್ಷೆ ಏನಾದರೂ ಉಲೇಮಾ ಇಕ್ರಾಮ್ ಕಮಿಟಿಯವರು ಅನುಭವಿಸಿದಷ್ಟು ಯಾರೂ ಅನುಭವಿಸಿಲ್ಲ. ಹೆಚ್ಚಿನ ಜನ ಕಾಳಾಪಾಣಿ ಶಿಕ್ಷೆಗಳು ಕೊಟ್ಟಿದ್ದರು ಸ್ವಾತಂತ್ರ್ಯದ ಟೈಮ್ದಲ್ಲಿ. 1857 ಇಸ್ವಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಿದ್ದರೂ ಉಲೇಮಾಗಳಿಂದಲೂ ಇದ್ದು, ಅವಾಗ ಅವರು ಹೆಗಲು ಕೊಟ್ಟು ದುಡಿದ್ರು. ಒಂದೇ ದಿವಸ 27,000 ಮುಸ್ಲಿಂ ಉಲೇಮಾಗಳನ್ನು ಲಖನೌದಿಂದ ದಿಲ್ಲಿಯವರೆಗೆ ಎಷ್ಟು ಗಿಡಗಳಿದ್ದು ಅಷ್ಟು ಗಿಡಕ್ಕೆ ನೇಣು ಹಾಕಿದ್ರು, ಅಷ್ಟು ಕೊಂದಿದ್ರು ಬ್ರಿಟಿಷರು. ಎದೆ ಒಡ್ಡಿ ಉಲೇಮಾಗಳು ಎದೆ ಒಡ್ಡಿ